ಕರ್ಮ ರಿಟರ್ನ್ಸ್ ಅನ್ನೋದು ಇವತ್ತು ಬಹಳ ಬಳಕೆಯಾಗುವ ಶಬ್ದ. ನಮಗೆ ಆಗದೇ ಇದ್ದವರಿಗೆ ಏನಾದರೂ ಆಯಿತು ಅಂದ ಕೂಡಲೇ ಬಳಸ್ತೀವಿ ಈ ಶಬ್ದವನ್ನು. ಭಾರತ ಈ ಕರ್ಮ ಸಿದ್ಧಾಂತವನ್ನು ಹೇಳಿತು. ಕರ್ಮ ಸಿದ್ಧಾಂತ ಅಂತ ಅಂದರೆ ನೀನು ಇವತ್ತೇನು ಮಾಡಿದೆಯೋ ಅದಕ್ಕೆ ಹಿಂದೆ ಮಾಡಿದ ಕರ್ಮ ಕಾರಣ ಅಂತ. ಇವತ್ತು ನೀನು ಏನಾಗಿದೆಯೋ ಅದಕ್ಕೆ ನಿನ್ನ ಹಿಂದಿನ ಕರ್ಮ ಕಾರಣ. ಅದು ಜನ್ಮ ಜನ್ಮಾಂತರದ ಕರ್ಮಗಳೆಲ್ಲ ಇವೆ, ಅದರಿಂದಾಗಿ ನಿನಗೆ ಹೀಗಾಗಿದೆ. ಇದು ಒಂದು ತರಹದಲ್ಲಿ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಕಾರಣಕ್ಕಾಗಿ ಒಂದು ಮಟ್ಟಿನ ದುಷ್ಪರಿಣಾಮವೂ ಆಗಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಆ ದುಷ್ಪರಿಣಾಮಕ್ಕೆ ಕಾರಣ ಕರ್ಮ ಸಿದ್ಧಾಂತ ಅಲ್ಲ. ಆ ದುಷ್ಪರಿಣಾಮಕ್ಕೆ ಕಾರಣ ಮನುಷ್ಯನ ಮೂಲಭೂತವಾದ ಆಲಸ್ಯವೇ ಕಾರಣ. ಅದಕ್ಕೆ ಕರ್ಮ ಸಿದ್ಧಾಂತದಿಂದಾಗಿ ಮನುಷ್ಯನಿಗೆ ಆಲಸ್ಯ ಬಂತ ಅಂತಂದರೆ ಇಲ್ಲ. ಆಲಸಿಯಾದ ಮನುಷ್ಯ, ಸೋಮಾರಿಯಾದ ಮನುಷ್ಯ ತನ್ನ ಸೋಮಾರಿತನಕ್ಕೆ ಕೊಟ್ಟ ತಾತ್ವಿಕ ವಿವರಣೆ ಕರ್ಮ ಸಿದ್ಧಾಂತ ಆಗೋಯ್ತು. ಏನು ಹೇಳುತ್ತೆ ಕರ್ಮ ಸಿದ್ಧಾಂತ ಅಂತ ಅಂದರೆ, ನೀನೇನು ಮಾಡ್ತೀಯೋ ಅದೇ ನೀನು ಆಗ್ತೀಯಾ ಅಂತ ಹೇಳುತ್ತೆ ಕರ್ಮ ಸಿದ್ಧಾಂತ ಅಷ್ಟೇ. ಅಂದರೆ ನೀನು ನಿನ್ನೆ ಏನೋ ಮಾಡಿದ್ದೆ, ಅದು ಇವತ್ತು ನಿನಗೆ ಫಲ ಕೊಡುತ್ತೆ. ನೀನು ಇವತ್ತು ಏನೋ ಒಂದು ಯಶಸ್ಸು ಪಡೆದುಕೊಂಡೆ ಅಂತ ಅಂದರೆ ಅದು ನಿನ್ನೆಯ ಕರ್ಮ ಕಾರಣ ಅಂತ. ಅದನ್ನು ನಮ್ಮಲ್ಲಿ ಭಾಳ ಚೆನ್ನಾಗಿ ನಿತ್ಯದ ಮಾತುಗಳಲ್ಲೂ ಬಳಸ್ತಾರೆ. ಏನೋ ಪುಣ್ಯ ಇತ್ತು, ಏನೋ ಹಿಂದಿನವ್ರು ಮಾಡಿದ ಪುಣ್ಯ ಇತ್ತು, ಏನೋ ಜನ್ಮಾಂತರದ ಪಡ್ಕೊಂಡು ಬಂದಿದ್ದ, ಇಷ್ಟು ಮೇಲೆ ಹೋದ ಅಂತ ಅಂದ್ಕೊಳ್ತಾ ಇರ್ತಾರೆ. ಹೀಗೆ ಅಂದುಕೊಳ್ಳುವಾಗ ಅಲ್ಲಿ ಒಂದು ಅಂಶವೂ ಇದೆ, ಅವನದ್ದೇನೂ ಇಲ್ಲ ಅಂತ. ಅವನ ಇವತ್ತಿದಾನಲ್ಲ ಆ ಸಾಧನೆ ಮಾಡಿದವನು, ಅವನ ಸಾಮರ್ಥ್ಯ ಏನೂ ಇಲ್ಲ ಅಂತ, ಅವನ ಪ್ರಯತ್ನ ಏನೂ ಇಲ್ಲ ಅಂತ ಹೇಳುವ ಒಂದು ಪ್ರಯತ್ನವೂ ಇದೆ ಅದರಲ್ಲಿ. ಅದು ಯಾಕೆ ಅಂದರೆ, ಆ ಎತ್ತರಕ್ಕೆ ನಾವು ಹೋಗದೇ ಇದ್ದಾಗ ಇನ್ನೊಬ್ಬ ನಮ್ಮಂತೆ ಇರೋನ ಎತ್ತರಕ್ಕೆ ಹೋದರೆ ಅವನ ಹಿರಿಮೆಯನ್ನು ಒಪ್ಪಿಕೊಳ್ಳೋದಕ್ಕಾಗೋದಿಲ್ಲ ಮನುಷ್ಯನಿಗೆ. ಒಂದು ಅಸೂಯೆ ಅನ್ನೋದೊಂದು ಇರುತ್ತಲ್ಲ, ಸಹಜವಾಗಿರುತ್ತಲ್ಲ, ಹಾಗೆಲ್ಲ ಬಳಕೆಯಾಗಿದೆ ಇದು. ಇನ್ನು ಯಾರೋ ಕಷ್ಟ ನಷ್ಟದಲ್ಲಿದ್ದಾಗ, ಯಾರದೋ ಬದುಕಿನಲ್ಲಿ ಕೊರತೆಗಳಿದ್ದಾಗ, ದೌರ್ಬಲ್ಯಗಳಿದ್ದಾಗ ಅದನ್ನು ಕಂಡು ಇದು ಯಾವುದೋ ಕರ್ಮದ ಫಲ, ಅವನು ಹೀಗೆ ಇರಬೇಕು ಅನ್ನೋ ತರಹ ನೋಡೋದು ಇದೆ. ಇದೆಲ್ಲದಕ್ಕಿಂತಲೂ ಮೀರಿ ಇರುವ ಅಪಾಯ ಯಾವುದು ಅಂತ ಅಂದರೆ, ಏನೂ ಪ್ರಯತ್ನ ಪಡದೆ ಹಣೆ ಮೇಲೆ ಬರೆದಾಗತ್ತೆ ಅಂತ ಕುಳಿತುಕೊಳ್ಳೋದು. ನನ್ನ ಹಣೆ ಮೇಲೆ ಬರೆದಾಗತ್ತೆ ಅಂತ, ಹಣೆ ಮೇಲೆ ಏನೋ ಬರೆದಿರ್ತಾನೆ ದೇವರು, ಅದರಂತೆ ನಡೆದುಕೊಂಡು ಹೋಗುತ್ತೆ ಅಂತ. ಇದು ಏನು ಹೇಳ್ತಾ ಇದೆ ಅಂದರೆ, ನೀನು ಇವತ್ತು ಮಾಡೋದಕ್ಕೇನು ಬೆಲೆ ಇಲ್ಲ, ಅವನು ಯಾರೋ ಬರೀತಾನೆ ಅದರಂತೆ ಆಗತ್ತೆ ಅನ್ನುವ ತರಹದಲ್ಲಿ ಸವಾಲನ್ನು ಸ್ವೀಕರಿಸದೇ ಇರೋದಕ್ಕೆ, ಸಾಹಸವನ್ನು ಮಾಡದೇ ಇರೋದಕ್ಕೆ ಇವೆಲ್ಲ ದಾರಿಯಾಗ್ಬಿಟ್ಟಿದೆ. ಹೆಚ್ಚಿನ ಮನುಷ್ಯರಿಗೆ ಈ ಸವಾಲು ಸ್ವೀಕರಿಸೋದು ಇಷ್ಟ ಆಗೋದಿಲ್ಲ, ಸಾಹಸ ಮಾಡೋದಕ್ಕೂ ಹೆಜ್ಜೆ ಇಡೋದಿಲ್ಲ. ಅವರು ಒಂಥರ ಕಂಫರ್ಟ್ ಝೋನ್ ಅಂತ ಹೇಳ್ತಾರಲ್ಲ, ಅಲ್ಲಿ ಅವರು ಕಂಫರ್ಟಬಲ್ಲಾಗಿರಬೇಕಷ್ಟೇ. ಅವರ ಬಟ್ಟೆ ಕೊಳೆಯಾಗಬಾರ್ದು, ಅವರ ಕಾಲು ಕೆಸರಾಗಬಾರ್ದು, ಅವರ ಕೈ ಮೆತ್ತಗೆ ಇರಬೇಕು, ಅದು ಒರಟಾಗಬಾರ್ದು. ಹೀಗೆ ಒಂದು ಥರದಲ್ಲಿ ಹಾಗಿರೋದಕ್ಕೆ ಮನುಷ್ಯ ಪ್ರಯತ್ನ ಪಡ್ತಾನೆ. ಅದಕ್ಕೆ ಇದನ್ನು ಬಳಸ್ಕೊಂಡು ನಂದೇನಿಲ್ಲ ಅಂತ ಕುಳಿತುಕೊಳ್ತಾನೆ. ಆದರೆ ವಾಸ್ತವ ಏನು? ಇದೇ ಕರ್ಮ ಸಿದ್ಧಾಂತವ? ಹಾಗಿದ್ರೆ ಇದೇ ಕರ್ಮ ಸಿದ್ಧಾಂತ ಆದರೆ ನಾವೆಲ್ಲ ಪಾತ್ರಧಾರಿಗಳಾಗಿಬಿಟ್ವಿ. ಅಂತಹ ಮಾತುಗಳನ್ನು ಕೇಳ್ತೀವಿ ನಾವು. ಸೂತ್ರಧಾರ ಎಲ್ಲೆಲ್ಲೋ ಇದ್ದಾನೆ, ಅವನು ಆಡಿಸಿದಂತೆ ನಾವು ಆಡ್ತೀವಿ, ನಾವು ಪಾತ್ರ ಮಾಡೋರಷ್ಟೇ ಅಂತ. ಒಂದು ನಾಟಕದಲ್ಲಿ ಸೂತ್ರಧಾರಿ ಹೇಳ್ದಾಗೆ ನಾಟಕ, ಸೂತ್ರಧಾರಿ ಅಂದರೆ ಒಬ್ಬ ನಿರ್ದೇಶಕ ಹೇಳ್ದಾಗೆ ನಾಟಕವೋ ಸಿನಿಮಾವೋ. ಅವನೇನು ಮಾಡೋವಾಗಿಲ್ಲ, ಇವನು ಆಡುವ ಡೈಲಾಗಲ್ಲ ಅವನು ಬರೆದು ಕೊಟ್ಟಿದ್ದು. ಇವನು ಕೈ ಎತ್ತಬೇಕು ಅಂದರೆ ಅವನು ಹೇಳಬೇಕು, ಇವನು ಕೈ ಇಳಿಸಬೇಕು ಅಂದರೆ ಅವನು ಹೇಳಬೇಕು. ಇಲ್ಲಿ ಇವನದ್ದೇನೂ ಇಲ್ಲ. ಅಂದರೆ ಇವನ ಮನಸ್ಸಿಗೆ ತೋಚಿದಂತೆ ಇವನು ವರ್ತಿಸೋ ಆಗಿಲ್ಲ, ಇವನೇನು ಸ್ವತಂತ್ರವಾಗಿ ಮಾಡುವಂತಿಲ್ಲ. ಅದಕ್ಕೆ ಪಾತ್ರಧಾರಿ ಅಂತ ಹೆಸರು. ಆಗ ಬದುಕು ಹಾಗಿದ್ರೆ ನಮ್ಮದಾದದ್ದು ಏನೂ ಇಲ್ವಾ? ಆಗಿದ್ದರೆ ಯಾರೋ ಸೂತ್ರಧಾರಿಯೋ ಯಾವುದೋ ಕರ್ಮವೋ ನಮ್ಮನ್ನು ನಡೆಸತ್ತೆ, ನಿರ್ದೇಶಿಸತ್ತೆ.
ಗೊಂಬೆಯಾಟದ ಗೊಂಬೆಯಂತೆ ನಮ್ಮನ್ನು ಕುಣಿಸತ್ತಾ, ಅದ ಕರ್ಮ ಸಿದ್ಧಾಂತ ಅಂದರೆ ಇದು ಕರ್ಮ ಸಿದ್ಧಾಂತಕ್ಕೆ ಪೂರ್ಣ ವಿರುದ್ಧವಾದ ಮಾತು. ಇದಲ್ಲ ಕರ್ಮ ಸಿದ್ಧಾಂತ. ಕರ್ಮ ಸಿದ್ಧಾಂತ ಕರ್ಮದ ಶ್ರೇಷ್ಠತೆಯನ್ನು ಹೇಳುವುದು. ಕರ್ಮದ ಅಂದರೆ ಕಾರ್ಯದ, ಸಾಧನೆಯ, ನಮ್ಮ ಪ್ರಯತ್ನದ, ಪುರುಷ ಪ್ರಯತ್ನ ಅಂತ ಒಂದಿದೆಯಲ್ಲ, ಅದರ ಅವಶ್ಯಕತೆಯನ್ನು ಹೇಳುವಂಥದ್ದೇ ಕರ್ಮ ಸಿದ್ಧಾಂತ. ನೀನು ಏನನ್ನು ಮಾಡ್ತೀಯೋ ಅದನ್ನು ನೀನು ಪಡೆದುಕೊಳ್ತಿ ಅಂತ ಅಂದರೆ ನಿನಗೇನು ಪಡೆದುಕೊಳ್ಬೇಕೋ ಅದಕ್ಕೆ ಬೇಕಾದದ್ದನ್ನು ಮಾಡು ಅಂತಲೇ ಹೇಳಿದಾಗಾಯಿತು. ಇವತ್ತು ನಿನಗಾದ ತೊಂದರೆಗೆ ಹಿಂದೆ ಮಾಡಿದ ಕರ್ಮ ಕಾರಣ ಅಂತ ಅಂದರೆ ನೀನು ತೊಂದರೆ ಆಗುವಂಥದ್ದನ್ನೇನೋ ಮಾಡ್ಕೊಂಡಿದ್ದಿ ಅಂತ ಹೇಳಿದಾಗಾಯಿತು. ಅಂದರೆ ನಿನ್ನ ಭವಿಷ್ಯಕ್ಕೆ ತೊಡಕಾಗದೇ ಇರುವಂತಹ ಕರ್ಮವನ್ನು ಮಾಡು ಅಂತ ಹೇಳಿದಾಗಾಯಿತು. ಆಗ ಹಣೆ ಮೇಲೆ ಬರೆದಾಗತ್ತೆ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ, ಮಾಡಬೇಕು ಅಂತ. ಅದರಿಂದ ಕರ್ಮ ಸಿದ್ಧಾಂತ ಹೇಳೋದು ಕರ್ಮ ಕುರು ಅಂತ, ಕೆಲಸ ಮಾಡು, ಪ್ರಯತ್ನ ಮಾಡು, ಹಗಲು ರಾತ್ರಿ ದುಡಿ, ಬುದ್ಧಿಯನ್ನು ಬಳಸು, ನಿನ್ನ ದೇಹ ಆಯಾಸಗೊಳ್ಳಬೇಕು ಅಷ್ಟೊತ್ತು ಕೆಲಸ ಮಾಡು. ರಾತ್ರಿ ಮಲಗುವಾಗ ಆಯಾಸಗೊಂಡು ಮಲಗಬೇಕು ದೇಹ ಅಂತ, ಅಷ್ಟು ಕೆಲಸ ಮಾಡು. ಇನ್ನೂ ಸಾಕು ಆಗುವುದಿಲ್ಲ ಅನ್ನೋಷ್ಟು ಕೆಲಸ ಮಾಡು. ಆ ಕೆಲಸ ಹೇಗೆ ಮಾಡೋದು? ಆ ಕೆಲಸ ಹೇಗೆ ಮಾಡೋದು ಅಂದರೆ ಅದನ್ನು ವ್ಯವಸ್ಥಿತವಾಗಿ ಮಾಡಬೇಕು, ಕುಶಲತೆಯಿಂದ ಮಾಡಬೇಕು. ಹಾಗೆ ಕೆಲಸ ಮಾಡ್ತಾ ಹೋದಾಗ ನಿನಗೆ ಅದು ಫಲವನ್ನು ಕೊಡತ್ತೆ ಅಂತ. ಇದು ಕರ್ಮ ಸಿದ್ಧಾಂತ ಹೇಳ್ತಾ ಇರೋದು. ಆದರೆ ಒಂದು ಅಂಶ ಇದೆ ಇದರಲ್ಲಿ. ನಾವು ಹಲವರನ್ನು ನೋಡ್ತೇವೆ, ಅವರು ಯಶಸ್ವಿ ಪುರುಷರಾಗಿರ್ತಾರೆ, ಯಶಸ್ವಿ ವ್ಯಕ್ತಿಗಳಾಗಿರ್ತಾರೆ. ಇನ್ನು ಕೆಲವರ ಬದುಕಿನಲ್ಲಿ ಫೇಲ್ಯೂರ್ ಇರುತ್ತೆ, ಯಶಸ್ವಿ ಆಗೋದಿಲ್ಲ. ಒಂದೇ ತರಹದ ಇಬ್ಬರು ಅಂಗಡಿ ಇಟ್ಟುಕೊಂಡ್ರೆ ಒಬ್ಬನ ಅಂಗಡಿ ಬೆಳೀತಾ ಹೋಗುತ್ತೆ, ಒಬ್ಬ ಅಂಗಡಿ ಮುಚ್ಕೊಂಡು ಹೋಗ್ತಾನೆ. ಒಂದೇ ತರಹದ ಫ್ಯಾಕ್ಟ್ರಿ ಆರಂಭ ಮಾಡಿದರೆ ಒಬ್ಬ ಕೋಟ್ಯಧಿಪತಿ ಆಗ್ತಾನೆ, ಇನ್ನೊಬ್ಬ ಒಂದು ದಿವಸ ಫ್ಯಾಕ್ಟ್ರಿ ಮುಚ್ಚಬೇಕಾದೀತು ಅಥವಾ ಅದು ಆರಂಭ ಮಾಡಿದ ಸ್ಥಿತಿಯಲ್ಲೇ ಇದ್ದು ಬಿಡುತ್ತೆ. ಇದು ಎಲ್ಲ ಕಡೆಯಲ್ಲೂ ಇದೆ. ಅಂದರೆ ಯಾವುದೇ ವೃತ್ತಿಯಲ್ಲೂ ಕೆಲವರಿಗೆ ಯಶಸ್ಸು, ಕೆಲವರಿಗೆ ಸಾಧಾರಣ ಯಶಸ್ಸು, ಕೆಲವರಿಗೆ ಸೋಲು ಅನ್ನೋದು ಇದ್ದೇ ಇರುತ್ತೆ. ಹಾಗಂತ ಈ ಗೆದ್ದವರೆಲ್ಲ ಬೇರೆ ತರಹದಲ್ಲಿ ಕಾರ್ಯ ಮಾಡಿದ್ರು, ಸೋತವರಿಗೆಲ್ಲ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಬರಲಿಲ್ಲ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಅಂದರೆ ಇವರಿಗೆ ಸಾಮರ್ಥ್ಯ ಇರಲಿಲ್ಲ, ಅವರಿಗೆ ಸಾಮರ್ಥ್ಯ ಇತ್ತು. ಇವರಿಗೆ ಅದನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿತ್ತು, ಅವರಿಗೆ ಗೊತ್ತಿರಲಿಲ್ಲ ಅಂತಲೂ ಹೇಳೋದಕ್ಕೆ ಬರೋದಿಲ್ಲ. ಸಾಮರ್ಥ್ಯ ಇಲ್ಲದೆ, ಕುಶಲತೆ ಇಲ್ಲದೆ ಫೇಲ್ಯೂರ್ ಆಗೋದು ಅನ್ನೋದಿದೆ, ಅದಿಲ್ಲ ಅಂತೇನೂ ಅಲ್ಲ. ಆದರೆ ಸಮರ್ಥರಿದ್ದು ವಿಫಲತೆ ಅನ್ನೋದಿದೆಯಲ್ಲ, ಅದನ್ನು ಗಮನಿಸಿದಾಗ ಒಂದು ಕಾರ್ಯದ ಯಶಸ್ಸಿಗೆ ನಾವು ಮಾಡುವ ಇವತ್ತಿನ ಕರ್ಮಗಳು ಮಾತ್ರ ಕಾರಣ ಅಂತ ಹೇಳೋದಕ್ಕಾಗೋದಿಲ್ಲ. ನಮ್ಮ ಹಿಂದೆ ಮಾಡಿದ ಕರ್ಮಗಳು, ನಾವು ಇವತ್ತು ಮಾಡಿದ ಕರ್ಮಗಳು ಸೇರಿ ಯಶಸ್ಸನ್ನು ಅಥವಾ ಅಪಯಶಸ್ಸನ್ನು ನಮಗೆ ಕೊಡುತ್ತೆ. ಅಂದರೆ ಇವತ್ತು ಮಾಡಿದ ಕರ್ಮ ಫೇಲ್ಯೂರ್ ಆಗುವಂತೆ ಏನೋ ಒಂದನ್ನು ಹಿಂದೆ ಮಾಡ್ಕೊಂಡಿರ್ತೀವಿ ನಾವು, ಅದು ಇವತ್ತು ಬಂದು ತೊಂದರೆ ಕೊಡುತ್ತೆ ಅಂತ. ಆದರೆ ಹೇಳುವಾಗ ಇವತ್ತಿನ ಕರ್ಮ ನೀನು ಮಾಡೋದು ಚೆನ್ನಾಗಿರಬೇಕು ಅಂತ ಹೇಳೋದಕ್ಕಾಗಿ ಕರ್ಮದ ಬಗ್ಗೆ ಹಲವು ಮಾತುಗಳನ್ನು ಹೇಳಿದರು. ಒಂದು ಮಾತು, ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತೀತಿ ಕುಬುದ್ಧಿರೇಶ ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕಃ ಅಹಂಕರೋಮೀತಿ ವೃಥಾಭಿಮಾನ ಅಂತೆಲ್ಲ ಮಾತು ಬಂತು. ನಿನಗೆ ಯಾರೋ ಒಬ್ಬ ಸಂತೋಷ ಕೊಡ್ತಾನೆ, ಯಾರು ನೋವು ಕೊಟ್ಟ ಅನ್ನೋದೆಲ್ಲ ಸುಳ್ಳು. ಯಾರು ನಿನಗೆ ಸಂತೋಷ ಕೊಡಲ್ಲ, ಯಾರೂ ನಿನಗೆ ನೋವು ಮಾಡೋಲ್ಲ. ಇದನ್ನು ಇನ್ಯಾರೋ ಕೊಟ್ಟ ಅನ್ನೋದು ನಿನ್ನ ಅಲ್ಪ ಬುದ್ಧಿ ಅಷ್ಟೇ ಅಂತ ಈ ಮಾತು ಹೇಳುತ್ತೆ. ಹಾಗೆಯೇ ಇದನ್ನು ನಾನು ಮಾಡದೆ, ಇದು ನನ್ನ ಯಶಸ್ಸು ಅಂತ ಹೇಳೋದು ಕೂಡ ನಿನ್ನ ಪೆದ್ದತನವೇ. ಯಾಕೆ? ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕಃ. ನೀನು ಪೂರ್ವಕರ್ಮದಿಂದ ಕಟ್ಟಿ ಹಾಕಲ್ಪಟ್ಟಿದೀಯಾ, ಆ ಕರ್ಮ ಹೇಗಿದೆಯೋ ಹಾಗಾಗ್ತಾ ಇದೆ ಅಂತಂದು. ಒಬ್ಬ ಸಂತೋಷ ಕೊಟ್ಟ ನಿನಗೆ ಅಂದರೆ ಅದು ನಿನ್ನದೇ ಪೂರ್ವಕರ್ಮ. ಯಾರೋ ಒಬ್ಬ ನಿನಗೆ ನೋವು ಕೊಟ್ಟ ಅಂದರೆ ಅದು ನಿನ್ನದೇ ಪೂರ್ವಕರ್ಮ. ನಿನಗೇನೋ ಯಶಸ್ಸು ಸಿಕ್ತು ಅಂದರೆ ನೀನು ಮಾಡಿದ್ದಲ್ಲ, ಅದು ಕರ್ಮ ಮಾಡಿದ್ದು ಅದನ್ನು ಅನ್ನುವ ಮಾತುಗಳು. ಇಂತಹ ಮಾತುಗಳನ್ನು ಇಟ್ಕೊಂಡು ಮನುಷ್ಯ ಸಾಧನೆಗೆ ಇಳಿಯದೆ, ಸವಾಲನ್ನು ಸ್ವೀಕಾರ ಮಾಡದೆ, ಸಾಹಸಕ್ಕೆ ಮನಸ್ಸು ಮಾಡದೆ ಕೂತ್ಕೊಳ್ಳೋದಲ್ಲ. ಈ ಮಾತಿನ ಅರ್ಥ ಅದಲ್ಲ ಅಂತ. ಇದೆಲ್ಲದಕ್ಕೂ ಇವತ್ತು ನಿನ್ನ ಬದುಕಿನಲ್ಲಿ ಏನಾಗ್ತಾ ಇದೆಯೋ ಅದಕ್ಕೆ ನಿನ್ನದೇ ಹಳೆಯ ಕರ್ಮ ಕಾರಣ ಅಂತ ಅಂದರೆ
ನಮ್ಮ ನಾಳೆಗೆ ಬೇಕಾದ ಇವತ್ತಿನ ಕರ್ಮ ಹೇಗಿರಬೇಕು ಅಂತ ತೆಗೆದುಕೊಳ್ಬೇಕಾದದ್ದು ಇದರಲ್ಲಿ. ಹಾಗೆ ತೆಗೆದುಕೊಂಡಾಗ ನಾಳೆಯ ಬದುಕಿನ ಸುಂದರತೆಗೆ, ನಾಳಿನ ಬದುಕಿನ ಸಮೃದ್ಧಿಗೆ ನಮ್ಮ ಇವತ್ತಿನ ಕರ್ಮ ಹೇಗಿರಬೇಕು ಅಂದರೆ ಆ ಕರ್ಮ ತುಂಬ ಚೆನ್ನಾಗಿರಬೇಕು, ತುಂಬ ಪರಿಶ್ರಮ ಬೇಕು, ತುಂಬ ಜಾಣತನ ಬೇಕು. ಹಾಗೆ ಕಾರ್ಯ ಮಾಡಿದಾಗ, ಕೆಲಸ ಮಾಡಿದಾಗ ಒಂದು ದಿನ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ. ಹಾಗಾಗಿ ಭಾರತದ ಕರ್ಮಸಿದ್ಧ ಅಂತ ಹೇಳೋದು, ಮಾಡುವ ಕಾರ್ಯವನ್ನು ಚೆನ್ನಾಗಿ ಮಾಡು, ಮಾಡುವ ಕಾರ್ಯವನ್ನು ನಿನ್ನ ಎಲ್ಲ ಸಾಮರ್ಥ್ಯವನ್ನು ಹಾಕಿ ಮಾಡು, ಯಾವಾಗ ಮಾಡಬೇಕೋ ಹೇಗೆ ಮಾಡಬೇಕೋ ಹಾಗೆ ಮಾಡು ಮತ್ತು ಮಾಡುತ್ತಲೇ ಇರು ಅಂತ. ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೆ ಛತಂ ಸಮಾಹ ಅಂತ ಉಪನಿಷತ್ತಿನ ಮಾತು. 100 ವರ್ಷ ಅಂದರೆ ನಿನ್ನ ಬದುಕು ಇರುವವರೆಗೆ, 100 ವರ್ಷ ಅಂದರೆ ಆಯುಷ್ಯ ಇರುವವರೆಗೆ ಕರ್ಮ ಮಾಡುತ್ತಲೇ ಹೋಗು ಅಂತ. ಕರ್ಮ ಅಂದರೆ ಅದೇನೆ ಕುಶಲವಾದ ಕರ್ಮ, ಚೆನ್ನಾಗಿ ಕಾರ್ಯವನ್ನು ಮಾಡುವಂಥದ್ದಿದೆಯಲ್ಲ ಅದನ್ನು ಮಾಡುತ್ತಲೇ ಹೋಗು. ಏತಿ ಜೀವಂತಮಾನಂದಂ ನರೋ ವರ್ಷ ಶತಾದಪಿ. ಹಾಗೆ ಮಾಡ್ತಾ ಹೋದರೆ ಏನಾಗತ್ತೆ ಅಂದರೆ ಇವತ್ತಲ್ಲ ನಾಳೆ ನಿನಗೆ ಯಶಸ್ಸು ಸಿಕ್ಕೇ ಸಿಗತ್ತೆ. 100 ವರ್ಷ ಕಳೀಲಿ ಬೇಕಿದ್ರೆ, 100 ವರ್ಷದ ಮೇಲಾದರೂ ನೀನು ಇವತ್ತು ಮಾಡಿದ ಕೆಲಸ ನಿನಗೆ ಫಲ ಕೊಡುತ್ತೆ. ಏತಿ ಜೀವಂತಮಾನಂದಂ, ಅಲ್ಲಿ ನಿನಗೆ ನಿನ್ನ ಬದುಕು ಸಮೃದ್ಧ ಆಗತ್ತೆ. ಹಾಗಾಗಿ ಭಾರತದ ಕರ್ಮ ಸಿದ್ಧಾಂತ ಕರ್ಮ ಮಾಡೋದನ್ನು ಹೇಳುತ್ತೆಯೇ ಹೊರತು ಆಲಸ್ಯವನ್ನು ಹೇಳೋದಿಲ್ಲ.